ಹಾಲೆಲೂಯಾ, ಹಾಲೆಲೂಯಾ. ದೇವ್ರ ವಾಕ್ಯ ಹೇಳ್ತದ್ರಿ, ಇವತ್ತಿನ ದಿವಸನು ಸಮಾಧಾನ ಪಡಿಸುವಂತ ದಿನಗಳು. ಇವತ್ತು ದಿವಸಗಳು ಯಾವ ದಿವಸಗಳು ಇರ್ತಾವ ವಿಚಾರ ಮಾಡ್ಕೊರಿ. ಅಂತ ಕಠಿಣಂತ ದಿವಸದಲ್ಲಿ ನಿಮಗೆ ಏನಂತಾರೆ ದೇವ್ರು? ಇನ್ನೊಂದ್ಸತಿ ಓದ್ರಮ್ಮ ದೇವ್ರ ವಾಕ್ಯ ಕಂಡು ನೋಡ್ರಿ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಹಾಲೆಲೂಯಾ. ಇವತ್ತಿನ ದಿವಸದಲ್ಲಿ ನಮ್ಮ ದೇವರು ಅಂತ ನಿಖಾಟಿದಲ್ಲಿ ಅವೆಲ್ಲ ತೆಗೆದಾಕಿ ದೇವರಿಗೆ ಏನ್ ಮಾಡ್ತಾ ಇದ್ದಾರೆ? ಸಮಾಧಾನ ಪಡಿಸ್ತಾ ಇದ್ದಾರೆ. ಆ ಸಮಾಧಾನ ಪಡಿಸಂತ ಸಂದರ್ಭದಲ್ಲಿ ಅದು ಒಳ್ಳೆಯವನ್ನ ಬೀಜವನ್ನು ಬಿತ್ತಿ ಅದಕ್ಕೆ ಯಾವ್ದು ಫಲ ಕೊಡ್ತಾ ಇದ್ದಾರೆ ಗೊತ್ತ್ರಿ? ಯಾವ್ದ್ರಿ? ಹಾಲೆಲೂಯಾ. ಎಷ್ಟು ನಾವು ನಂಬಿಗಸ್ತರಾಗಿರ್ತೇವೋ, ದೇವರಿಗೆ ನಮ್ಮ ಮನಪೂರ್ವವಾಗಿ ನಾವು ಸ್ತುತಿ ಮಾಡ್ತೇವೋ, ನೀತಿವಂತದ್ದು ಫಲ ಕೊಡುವಂತ ದೇವರು ನಮ್ಮ ಜೀವಿತದಲ್ಲಿ ಮಾರ್ಪಡಿಸ್ತಾರೆ. ಇವತ್ತು ಎಷ್ಟೋ ದಿವಸದಲ್ಲಿ ಎಷ್ಟು ಅನೇಕ ಮಕ್ಕಳು ಇವತ್ತು ಏನಾಗ್ತದ್ರೆ ಗೊತ್ತಿರಿ ನಿಮಗೆ? ಇವತ್ತಿನ ದಿವಸನು ಮರಣಕ್ಕೆ ಒಯ್ಯಂತ ದಿವಸಗಳು ಇವತ್ತಿನ ದಿವಸ. ಹಾಲೆಲೂಯಾ, ಹಾಲೆಲೂಯಾ. ಇಷ್ಟು ಕಠಿಣಂತ ದಿವಸದಲ್ಲಿ ದೇವರು ಇವತ್ತು ನಮ್ಮ ಸಮಾಧಾನ ಪಡಿಸಲಾಗ್ತದೆ. ಇವತ್ತು ಎಷ್ಟೋ ದುಃಖದಲ್ಲಿ, ಎಷ್ಟೋ ಸಂಕಟದಲ್ಲಿ, ಎಷ್ಟೋ ಕಣ್ಣೀರಲ್ಲಿ ಇರುವಾಗ ನಮ್ಮ ದೇವರು ನಮ್ಮ ಸಂಕಟ ಇದ್ದು ಸಮಾಧಾನ ಪಡಿಸಂತ ನನ್ನ ದೇವರು ಇವತ್ತು ಯಾರು ಸಮಾಧಾನ ಪಡಿಸ್ತಾರೆ? ಯಾರು ಸಮಾಧಾನ ಪಡಿಸ್ತಾರೆ ಇವತ್ತು ವಿಚಾರ ಮಾಡ್ತೀವಿ. ಒಂದ್ ವೇಳೆ ಇದು ಆಲ್ಮರಿ ಮುರಿದೈತಂದ್ರೆ ಏನ್ ಮಾಡ್ತೇವ್ರಿ? ಅಲ್ಲಿಯ ಅದಕ್ಕೆ ಎಲ್ಡಿಂಗ್ ಮಾಡ್ತೇವೆ. ಒಂದ್ ವೇಳೆ ಇದು ಕಬ್ಬಿಣ ಮುರಿತಂದ್ರೆ ಏನ್ ಮಾಡ್ತೇವೆ ನಾವು? ವಿಚಾರ ಮಾಡ್ರಿ, ಅದಕ್ಕೆ ಗ್ಯಾಸ್ ಸೆಟ್ಟಿಂಗ್ ಮಾಡ್ತೇವೆ. ಅಲ್ಲಿಯ ಒಂದ್ ವೇಳೆ ನಮ್ಮ ಮನಸ್ಸು ಮುರಿದು ಹೋಯ್ತಂದ್ರೆ, ಒಂದ್ ವೇಳೆ ನಮ್ಮ ಮನಸ್ಸು ನೊಂದು ಹೋಯ್ತಂದ್ರೆ ಅದಕ್ಕೆ ಯಾರು ಎಲ್ಡಿಂಗ್ ಮಾಡ್ತಾರ? ಏನು ಗ್ಯಾಸ್ ಸೆಟ್ಟಿಂಗ್ ಮಾಡ್ತಾರೆ? ಅಲ್ಲಿಯ ಮತ್ತೆ ನಮ್ಮ ಮನಸ್ಸು ಮುರಿದು ಹೋಯ್ತಂದ್ರೆ ಏನ್ ಮಾಡ್ಬೇಕ ನಾವು? ಅಲ್ಲಿಯ ತಿಳಿಸಿ ಹೇಳ್ತಾ ಇದ್ರೆ ಮಕ್ಕಳ, ಇದು ಒಂದು ಪೈಪ್ ಮುಡಿತಂದ್ರೆ ಅದಕ್ಕೆ ಒಂದು ಶಾಪ್ ಹತ್ರ ಹೋಗಿ ಅದಕ್ಕೆ ಎಲ್ಡಿಂಗ್ ಹೊಡಿತೀವಿ. ಅದು ಮತ್ತೆ ಹ್ಯಾಂಗದ ಹಂಗೆ ಐತದ. ಒಂದ್ ವೇಳೆ ನಮ್ಮ ಮನಸ್ಸೇ ಮುರಿದೈತದ, ನಾವ್ ಏನ್ ಮಾಡ್ಬೇಕು ಇವತ್ತಿನ ದಿನದಲ್ಲಿ? ಅಲ್ಲಿಯ ನಾವ್ ಏನ್ ಮಾಡ್ಬೇಕು? ಒಂದ್ ವೇಳೆ ನಮ್ಮ ಮನಸ್ಸು ನೊಂದು ಹೋಯ್ತಂದ್ರೆ, ನಮ್ಮ ಮನಸ್ಸು ಮುರಿದೋಯ್ತಂದ್ರೆ ನಾವು ದೇವರಿಗೆ ಏನಂತ ಹೋಗ್ತೇವೆ? ದೇವ್ರೇ, ನಮ್ಮನ್ನು ನೀನೇ ಕಾಪಾಡು, ನನ್ನೊಂದಂತ ಮನಸ್ಸಿಗೆ ನೀನೆ ಸಮಾಧಾನ ಪಡಿಸು ಅಂತ ಸಂದರ್ಭದಲ್ಲಿ ದೇವರು ನಮ್ಮನ್ನೊಂದು ಮನಸ್ಸಿಗೆ ದೇವ್ರು ಏನ್ ಮಾಡ್ತಾ ಇದಾರೆ ಗೊತ್ತ್ರಿ? ಸಮಾಧಾನ ಪಡಿಸಂತ ನನ್ನ ದೇವರು ಇವತ್ತು ಯಾರಿಂದ ಸಮಾಧಾನ ಪಡಿಸಂತ ಆಗಲ್ಲ. ಯಾರಿಂದ ಅವನ ಮೂರ್ದಂತ ಮನಸ್ಸಿಗೆ ಒಂದು ಮಾಡಂತ ಯಾರ ಕೈಯಿಂದ ಆಗ್ಲಕ್ಕ ಸಾಧ್ಯನಿಲ್ಲ ಪ್ರೇಯರ್ ಇವತ್ತು ಜೀವನದಲ್ಲಿ. ಇಂಥ ಈ ಕಟ್ಟಿದ ದಿವಸದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಸಮಾಧಾನ ಪಡಿಸ್ತಾನೆ ಅಂತಂದ್ರೆ ನಮ್ಮ ದೇವರು ಎಂತ ಒಳ್ಳೆ ದೇವರು. ವಿಚಾರ ಮಾಡ್ಕೊಳ್ಳಿ, ನಾವೆಷ್ಟು ತಪ್ಪುಗಳು ಮಾಡಿದ್ರಿ ದೇವರು ನಮಗ ಸಮಾಧಾನ ಪಡಿಸ್ತಾ ಇದ್ದಾರೆ. ನಾವು ಹಂಚ್ಕೊಂಡಿದ್ರಿ, ಒಳ್ಳೆ ಭಯ ಪಡ್ತಾ ಇದ್ರಿ, ಆ ಭಯದಿಂದ ತೆಗೆದಾಕಿ ಏನ್ ಮಾಡ್ತಾ ಇದಾರೆ ಗೊತ್ತ್ರಿ? ಅಲ್ಲಿ ಸಮಾಧಾನ ಪಡಿಸ್ತಾ ಇದ್ದಾರೆ ನಮ್ಮ ದೇವರು. ಮತ್ತೆ ಅಂತ ಒಳ್ಳೆ ದೇವರು ನಮ್ಮ ದೇವ್ರ, ಅಂತ ಒಳ್ಳೆ ಮನಸ್ಸು ದೇವ್ರದ್ದು ನಮ್ದು. ಯಾಕೆ ಇವತ್ತು ನಾವು ತಿಳಿದ್ವಿ? ಇವತ್ತು ನಾವು ನಮ್ಮ ಮನಸ್ಸೆಲ್ಲ ಇದು ಮಾಡ್ಕೊತಾ ಇದ್ದೇವೆ. ನಾವು ತಿಳಿದ್ವಿ ಯಾಕೆ ದಾರಿ ಬಿಟ್ಟು ದಾರಿಗೆ ನಾವು ನಡೆದಿದ್ದೆವು. ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮೆಲ್ಲ ಬರುವಂತ ಅನೇಕ ಶತ್ರುಗಳು, ಅನೇಕ ವೈರಿಗಳು ಇವತ್ತು ನಿನ್ನಲ್ಲಿ ಅಲ್ಲಿಯ ಏನಂತಂದ್ರೆ ಹೇಳ್ರಮ್ಮ, ನಿಮ್ಮೆಲ್ಲ ಬರುವಂತ ಅನೇಕ ವೈರಿಗಳು, ಅನೇಕ ಶಸ್ತ್ರಗಳು, ಅನೇಕ ಮಾತ್ರ ಮಂತ್ರಗಳು ಅವರು ಒಂದು ದಾರಿಯಿಂದ ಬಂದರೆ ಹಾಲೆಲೂಯಾ ಒಂದೇ ವಿಚಾರ ಮಾಡ್ಕೊಂಡು ಒಂದೇ ದಾರಿಯಿಂದ ಬರ್ತಾನ ದೇವರು. ಅವರು 7 ದಾರಿದಿಂದ ಓಡಿಸುವಂತ ದೇವರು ಮಾಡ್ತಾರೆ. ಮತ್ತೆ ಅಂತ ಮನಸ್ಸು ಯಾರ ಬಲ್ಲಿ? ಮತ್ತೆ ಯಾಕೆ ನಾವು ಅಂಜಬೇಕು ಗೊತ್ತು ಜೀವನದಲ್ಲಿ? ಯಾಕೆ ನಾವು ಭಯ ಪಡ್ಬೇಕು ಗೊತ್ತು ಜೀವನದಲ್ಲಿ? ಸ್ವಲ್ಪ ನಮಗೆ ಏನಾದ್ರೂ ಆದ್ರೆ ಸಾಕು, ನನ್ನ ಜೀವನ ಮುಗ್ದೋಯ್ತು, ನನ್ನ ಜೀವನನೇ ಮುಗ್ದೋಯ್ತು.
ಅಲ್ಲೆಲ್ಲೂಯ. ಸತ್ಯ ಮಾತು ಹೇಳ್ತಮ್ಮ, ಇವತ್ತು ದಿನದಲ್ಲಿ ನಾವಿವತ್ತು ಸಾಯಂತ ಪರಿಸ್ಥಿತಿ ಇದ್ದಿರ್ವಿ, ನಾವು ದೇವರಿಗೆ ಬಿಟ್ಟು ಯಾವುದೇ ಕೆಲಸ ಮಾಡಬಾರ್ದು. ಆಗ ನೋಡ್ತಾರೆ ದೇವ್ರ ನಮ್ಮ ಮನುಷ್ಯನಿಗೆ ಎಷ್ಟು ಕಾರ್ಯ ಮಾಡ್ತಾರೆ. ನಾವು ಸಾಯಂತ ಪರಿಸ್ಥಿತಿ ಇದ್ದಿರ್ವಿ, ನಮ್ಮ ಮನೆಗೆ ಏನ್ ಇಲ್ಲದ್ರು ಬಿ ನಾವು ಹಂಗೆ ಇರ್ಬೇಕು, ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ಬೇಕು. ದೇವ್ರು ನೋಡಿ ಯಾವ ರೀತಿ ಕಾರ್ಯ ಮಾಡ್ತದೆ. ಅಲ್ಲೆಲ್ಲೂಯ. ನಾವ್ ಏನ್ ಅನ್ಕೋತೇವೆ ನೋಡ್ರಿ, ಆ ಅನ್ಕೊಂಡು ದೇವ್ರು ಖಂಡಿತ ನೆರವೇರಿಸ್ತಾರೆ. ವಿಚಾರ ಮಾಡ್ಕೋರಿ, ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ. ಅಂತ ಮನಪೂರ್ವವಾಗಿ ನಾವು ದೇವರಿಗೆ ಅರ್ಸಿಕೆ ಮಾಡುತ್ತಾ ಮಕ್ಕಳಾಗಿ ಮಾರ್ಪಡಿಸಬೇಕು. ನಾನು ನಿನ್ನ ಸಾಕ್ಷಿನ ಹೇಳ್ತೆ, ಮ್ಯಾಲ್ಗೋ ನಾ ಛತ್ತಿ ಮೇಲೆ ಕುಂತಿದೆ, ಅಮ್ಮವ್ರು ಬಂದ್ರು, ನಡಿ ಕೆಳಗ, ನೀನ್ ನಡಿ, ನಾ ಬರ್ತೇವೆ. ಅಲ್ಲಿಯ ಅಲ್ಲಿಯ ದೇವ್ರೇ, ನನ್ನ ಪ್ರಾಬ್ಲಮ್ ನಿನ್ನ ಗೊತ್ತೇಸಯ್ಯ, ಅದೆಲ್ಲ ನೀನೆ ತೀರಿಸಬೇಕು. ಅದೇ ನಿನ್ ಕೈಲೇ ಸಾಧ್ಯ, ನಂದು ಏನಿಲ್ಲಪ್ಪ ದೇವ್ರೆ. ಒಂದು ದುಃಖದಿಂದ ನಾ ಪ್ರಾರ್ಥನೆ ಮಾಡ್ದ, ಒಂದು ದುಃಖದಿದೆ ನನ್ನನ್ನೇ ಕುಂತ ನನ್ನ ಮಗಳಿಗೆ ಮಗಳನ್ನು ಅಂದ್ರಬೇಡ ಗೊತ್ತಿಲ್ಲ, ಪ್ರಾರ್ಥನೆಯಲ್ಲಿ ಇದ್ದ. ಮತ್ತ ಪ್ರಾರ್ಥನೆ ಮಾಡಿ, ದೇವ್ರೆ ನೀ ಯಾರ ಮುಖ ತೋರ್ತೋ ನನಗೆ ಗೊತ್ತಿಲ್ಲ ಎಸಯ್ಯ, ನೀ ಯಾರ್ದು ಸಹಾಯ ಮಾಡಿಸ್ತೋ ನನಗೆ ಗೊತ್ತಿಲ್ಲ ತಂದೆ. ನಾಳೆ ಬೆಳಗ್ಗೆವರೆಗೂ ನೀ ನನ್ನ ಸಹಾಯ ಮಾಡ್ತಂತ ನನ್ನ ನಂಬಿಕೆ ಇದೆ ಪ್ರಭು. ಅವ್ರ ಮುಖವನ್ನು ನನ್ನ ತೋರಿಸು. ಹಾಲೆಲೂಯ. ಅವ್ರ ಮುಖವನ್ನು ನನ್ನ ತೋರಿಸು. ರಾತ್ರಿ ಪ್ರಾರ್ಥನೆ ಮಾಡ್ಕೊಂಡು 11:30 ಪ್ರಾರ್ಥನೆ ಇತ್ತು, ಮಾಡ್ಕೊಂಡು ಅಮ್ಮಕೊಂಡ್ರಿ. ಅಮ್ಮಕೊಂಡಿನ ಕರೆಕ್ಟ್ ನಾನು 3:30 ಎಚ್ಚರಿಕೆ ಇತ್ತು. 3:30 ಆಗಿ ಎಚ್ಚರಿಕೆ ಆಗಿ ನಾ ಏನ್ ಮಾಡ್ದ, ಮತ್ತೆ ಪ್ರಾರ್ಥನೆ ಕೊಟ್ಟ, ದೇವ್ರೇ ಅವ್ರ ಮುಖ ನನಗೆ ತೋರಿಸಲೇಬೇಕು, ಅವ್ರ ಮುಖ ನನಗೆ ತೋರಿಸಲೇಬೇಕು, ಅದು ಖಂಡಿತ ಸಹಾಯ ನೀವು ಮಾಡಲೇಬೇಕು. ಅದು ನೀವು ಮಾಡ್ತದ ನನ್ನ ನಂಬಿಕೆ ಇದೆ ಸಯ್ಯ. ಆ ನಂಬಿಕೆ ಯಾರ್ದಂದ್ರಿ, ಯಾರ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತೆ ದೇವ್ರ ನಮ್ಮ ಪ್ರಾರ್ಥನೆ ಕೇಳಬೇಕಾ ಇಲ್ಲ, ಅದೇ ಕ್ಷಣದಲ್ಲಿ ನಮ್ಮ ಮನಸ್ಸಿನ ಜವಾಬ್ದಾರಿ ಪ್ರಾರ್ಥನೆ ಮಾಡುವ ದೇವರು ಮುಖಾಮುಖ ನನ್ನ ಮುಖ ಬರ್ತಾರೆ. ಇವ್ರದಿಂದ ನಿನಗೆ ಸಹಾಯ ಆಗುತ್ತೆ. ಹಾಲೆಲೂಯ, ಹಾಲೆಲೂಯ. ಅದೇ ಕ್ಷಣದಲ್ಲಿ ದೇವರೇ ನಿನಗೆ ಸ್ತೋತ್ರಪ್ಪ ಅಂತಂದ ಬೆಳಗ್ಗೆವರೆಗೂ ಆ ವ್ಯಕ್ತಿನೇ ನನಗೆ ಫೋನ್ ಮಾಡಿದನು. ಹಾಲೆಲೂಯ. ಆ ವ್ಯಕ್ತಿನೇ ನನಗೆ ಫೋನ್ ಮಾಡಿದನು, ಬ್ರದರ್ ನೀವು ಕೇಳಂತ ಹಣಗಳು ಹಾಗಿದೆ ಬಿಡದೆ, 2 ದಿನದಲ್ಲಿ ನಿಮ್ಮ ಹಣ ನೀವು ಅಕೌಂಟ್ಗೆ ಬರುತ್ತಿದೆ. ಹಾಲೆಲೂಯ. ಅದಕ್ಕೆ ಎಷ್ಟು ದಿನ ನಾವು ಪ್ರಯಾಸ ಪಟ್ಟಿದೆ ಅದು ನನ್ನ ಜೀವಕ್ಕೆ ಗೊತ್ತಿರಿ. ಎಷ್ಟು ದಿನ ಅದಕ್ಕೆ ನಾವು ಪ್ರಯಾಸ ಪಟ್ಟಿದೆ, ಎಷ್ಟು ದಿನ ಅದಕ್ಕೆ ನಾವು ಕಷ್ಟಪಟ್ಟಿದೆ ಅದು ನನ್ನ ಜೀವಕ್ಕೆ ಗೊತ್ತು, ಆ ದೇವರಿಗೆ ಗೊತ್ತು. ಅದೇ ಕ್ಷಣದಲ್ಲಿ ನಾವು ಸುಮ್ಮನೆ ಹಂಗೆ ಕುಂತಿದ್ದೆ ಗಾಡಿ ಹತ್ರ. ಆಟೋಮೆಟಿಕ್ ದೇವರು ಯಾವ ಮುಖಾಂತರನು ನನ್ನ ಮೊಬೈಲ್ಗೆ, ನನ್ನ ಅಕೌಂಟ್ಗೆ 2,500 ರೂಪಾಯಿಗಿಂತ ಹಾಕಿ ಅದನ್ನ ಏನೋ ಮಾಡ್ದ ನನಗೆ ಗೊತ್ತಿಲ್ಲಪ್ಪ. ಎಷ್ಟೋ ಕಷ್ಟದಲ್ಲಿ ನಮ್ಮ ಮನೆಗೆ ಬರುವಾಗ ನನ್ನ ಜೇಬಲ್ಲಿ ಎಷ್ಟಿದ್ದು, ಖಾಲಿ 50 ರೂಪಾಯಿ ಇದ್ದು. ವಿಚಾರ ಮಾಡ್ತಾರಮ್ಮ, ಜೇಬಲ್ಲಿ ಖಾಲಿ 50 ರೂಪಾಯಿ ಇದ್ದು. ನನ್ನ ಜೀವಿತದಲ್ಲಿ ದೇವ್ರಿಗೆ ಗೊತ್ತು ಇಷ್ಟು ಅದ್ಭುತ ಕಾರ್ಯಗಳು ಮಾಡಿದ್ವಿ. ನಾ ದೇವರಿಗೆ ನಾ ಎಷ್ಟು ಸಾರಿ ಹೇಳಿದ್ವಿ ಕಮ್ಮಿದ. ಯಾಕಂದ್ರೆ ನಾ ದುಃಖ ಪಡುವಾಗ ನನ್ನ ದೇವರು ಸಮಾಧಾನ ಪಡಿಸ್ತಾರೆ. ವಿಚಾರ ಮಾಡ್ಕೊರಿ. ನೀವು ನಂಬಿಕೆದಿಂದ ಪ್ರಾರ್ಥನೆ ಮಾಡಿ ನೋಡ್ರಿ, ನಂಬಿಕೆದಿಂದ ದೇವ್ರ ಹತ್ರ ಕೇಳಿ ನೋಡ್ರಿ, ದೇವ್ರು ನಿಮ್ಮ ಖಂಡಿತ ಅವ್ರ ಮುಖಾನೇ ತೋರಿಸ್ತಾರ. ಇವ್ರಿಗೆ ನಿನ್ನ ಸಹಾಯ ಆಗುತ್ತೆ ನೋಡು, ಇವ್ರಿಗೆ ನಿನ್ನ ಸಹಾಯ ಖಂಡಿತ ಮಾಡೇ ಮಾಡ್ತಾರೆ. ಇವ್ರಿಂದ ಸಹಾಯ ನಮ್ಮ ಆಜು ಬಾಜು ಇದ್ದಂತ ಮುಖಗಳು ತೋರ್ತಾರೆ. ಯಾರು ನಮಗ ಸಹಾಯ ಮಾಡ್ತಾರೋ, ಯಾರಿಂದ ದೇವ್ರ ಅವ್ರ ಹತ್ರ ಕಳ್ಕೊಡ್ತಾರೋ ಅವ್ರಿಂದ ನಮಗ ಸಹಾಯ ಬರುವುದು. ಹಾಗೆ ಆ ಬರುವಾಗ ನಾ ದೇವರಿಂದ ಎಷ್ಟು ಸಂತೋಷದಿಂದ ಮಾಡಿದೆ, ನಾ ದೇವರಿಗೆ ಎಷ್ಟು ನಾ ಸ್ತೋತ್ರ ಹೇಳಿದೆ ಅದು ನನ್ನ ಚೂಚೆ ಗೊತ್ತು. ಅದಕ್ಕೆ ನಾವು ಇಷ್ಟು ಶಕ್ತದ ಮಾತಿಗೆ, ಒಂದು ಚಿಕ್ಕ ಮಾತಿಗೆ ನಾವು ಯಾಕೆ ಗೊತ್ತೊಂದಿಸ್ಕೋಬೇಕು? ಯಾಕೆ ನಾವು ಚಿಂತೆ, ಯಾಕೆ ನಾವು ಚಿಂತೆದಿಲ್ಲ ಬಿದ್ದು ನಾವು ಇದು ಆಗ್ಬೇಕು? ನಾವೆಂತ ಸಮಸ್ಯೆಗಳಿದ್ರೆ ಮನ ಧೈರ್ಯದಿಂದ ಇರ್ಬೇಕು, ನಮ್ಮ ಮುಖದಲ್ಲಿ ಒಂದು ನಗು ಇರ್ಬೇಕು. ದೇವ್ರ ವಾಕ್ಯ ಪರಿಸಂಗಿದಾಗಲಿ ಈಗ ತರ ಒಳ್ಳೆಂತ ಸಮಯ ಇದ್ರು ನಾಳಿನ ದಿವಸದಲ್ಲಿ ನಗುವಂತ ಸಮಯ ಮಾಡ್ಪಡಿಸ್ತಾರೆ. ಅಂತ ಸಮಯ ದೇವ್ರು ಖಂಡಿತ ಕೊಟ್ಟೇ ಕೊಡ್ತಾರ ಅಂತ ನಂಬಿಕೆದಿಂದ ದೇವ್ರಿಂದ ಪ್ರಾರ್ಥನೆ ಮಾಡ್ಬೇಕು. ನೋಡ್ರಿ ದೇವ್ರು ಏನು ಮುಂದೆ ಏನು ಕೊಡ್ತಾರೆ. ಹೋದ್ರಮ್ಮ